ಕಂಪ್ಲಿ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಇಂದು ಭೀಮಾ ಕೊರೆಂಗ ವಿಜಯೋತ್ಸವ ದಿನವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಭೀಮಾ ಕೊರೆಂಗ ಯುದ್ಧದ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಲಾಗಿದೆ. ವಿವಿಧ ಸಂಘಟನೆಗಳ ಮುಖಂಡರು, ಯುವಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಸಮಾನತೆ, ಸ್ವಾಭಿಮಾನ ಮತ್ತು ನ್ಯಾಯದ ಸಂದೇಶವನ್ನು ಸಾರಿದರು. ವಿಜಯೋತ್ಸವದ ಅಂಗವಾಗಿ ಜೈ ಭೀಮ್ ಘೋಷಣೆಗಳು ಮೊಳಗಿದ್ದಾವೆ. ಕಂಪ್ಲಿ ತಾಲೂಕಿನ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಹಾಗೂ ವಿವಿಧ ದಲಿತ ಸಂಘಟನೆಗಳ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇತಿಹಾಸ ಪ್ರಸಿದ್ಧ ಭೀಮಾ ಕೊರೆಂಗ ಯುದ್ಧದಲ್ಲಿ ಕೇವಲ 500 ಮಹರ್ ಸೈನಿಕರು 28,000 ಪೇಶ್ವ ಸೈನ್ಯವನ್ನು ಸೋಲಿಸುವುದರ ಮೂಲಕ ಶೌರ್ಯ, ಆತ್ಮಗೌರವ ಹಾಗೂ ಹಕ್ಕುಗಳಿಗಾಗಿ ಹೋರಾಟದ ಮಹತ್ವವನ್ನು ದೇಶಕ್ಕೆ ತಿಳಿಸಿಕೊಟ್ಟರು. ಈ ವಿಜಯವು ದಮನಿತರ ಸ್ವಾಭಿಮಾನ ಹಾಗೂ ಸಮಾನತೆಯ ಸಂಕೇತವಾಗಿದ್ದು ಇಂದಿಗೂ ಉಳಿದಿದೆ ಅಂತ ವಕ್ತಾರರು ಹೇಳಿದ್ದಾರೆ. ಬಿಆರ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ನಾವೇನು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವೋ, ನಾವು ಹೊಸ ವರ್ಷ ಆಚರಣೆ ಅಂತ ಬಿಟ್ಟಿಸಿದ್ದೀವಿ. ಆದರೆ ಇದರ ನಿಮಿತ್ತ ಒಂದು ಅಗಾಧವಾಗಿರ್ತಕ್ಕಂಥ ಭಯಂಕರವಾಗಿರ್ತಕ್ಕಂಥ ವಿಷಯ ಅಡಗಿದೆ ಬಂಧುಗಳೇ. 1818ರಲ್ಲಿ ಒಂದು ದಿನ ಮುಂಚೆ ಡಿಸೆಂಬರ್ 31 ಸಾಯಂಕಾಲ 4 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆವರೆಗೆ, ಅಂದರೆ 12 ತಾಸು ವಿಶ್ರಾಂತಿ ಇಲ್ಲದೆ 500 ಜನ ಮಹಾರು 28,000 ಪೇಶ್ವೆಗಳನ್ನು ಎದೆಸೀಳಿದಂಥ ದಿನ. ಈ ದಿನ ಯಾಕೆ ಎದೆಯನ್ನು ಸೀಳಿದ್ರು ಎಂಬುದಾಗಿ ನೋಡುವಾಗ, ಆ ದಿನ ದಲಿತರನ್ನ ಹೀನಾಯವಾಗಿ ನೋಡ್ತಾ ಇದ್ರು. ದಲಿತರನ್ನ ಮುಟ್ಟುವುದಕ್ಕೆ ಕೂಡ ಆಸ್ಪದ ಕೊಡ್ತಾ ಇರಲಿಲ್ಲ. ಆ ದಿನ ಬ್ರಿಟಿಷ್ ಸೇನೆಯಲ್ಲಿ ನಮ್ಮನ್ನ ಕಡೆಗಣಿಸಿದರು. ಆದರೆ ಈ ಪೇಶ್ವೆಗಳೇನು ನಮ್ಮನ್ನ ದೂರ ಇಟ್ಟರು, ಬ್ರಿಟಿಷರು ನಮಗೆ ಗೌರವವನ್ನು ಕೊಟ್ಟರು. ಬ್ರಿಟಿಷರು ನಮ್ಮ 500 ಜನ ಮಹಾರನ್ನ ಅವರನ್ನು ಒಗ್ಗಟ್ಟಾಗಿ ತೆಗೆದುಕೊಂಡರು. ಅವರಿಗೆ ಯುದ್ಧವನ್ನು ಮಾಡುವುದಕ್ಕೆ ಕಲಿಸಿಕೊಟ್ಟರು. ಆ ದಿನ 500 ಜನ ಮಹಾರ್ ದಲಿತರು 28,000 ಪೇಶ್ವೆಗಳನ್ನು ಎದೆಯನ್ನು ಸೀಳಿದ ದಿನ. ಈ ದಿನ ನಮಗೆ ಹಬ್ಬವಾಗಿದೆ. ಈ ದಿನ ನಮಗೆ ದಲಿತರ ದಿನವಾಗಿದೆ. ಈ ದಿನ ದಲಿತ ಬಾಂಧವರ ಬರೀ SC ಅಷ್ಟಲ್ಲ, SC ST ಅಲ್ಪಸಂಖ್ಯಾತರು, ಹಿಂದುಳಿದವರು, ನಾವು ಏನು ಕರಿತೀವಿ ವೀರ ಸೈನಿಕರು ಕೂಡ, ನಾವೆಲ್ಲರೂ ಕೂಡ ವಿಜೃಂಭಣೆಯನ್ನು ಮಾಡುವಂಥ ಹಬ್ಬ ಈ ಹೊಸ ವರ್ಷ ಆಚರಣೆಯಾಗಿದೆ. ಬಂಧುಗಳೇ, ಈ ಭೀಮಾ ಕೊರೆಗಾಂವ್ ಆ ಯುದ್ಧವನ್ನು ಬಾಬಾ ಸಾಹೇಬರು 1930ರಲ್ಲಿ ಆ ತುಂಡು ಮೇಜಿನಲ್ಲಿ ಓದುವಂಥ ಸಮಯದಲ್ಲಿ ಈ ವಿಷಯವನ್ನು ಹೊರಗಡೆ ಹಾಕ್ತಾರೆ. ಬಾಬಾ ಸಾಹೇಬರು ಈ ವಿಷಯವನ್ನ ಹೊರಗಡೆ ಹಾಕದೆ ಹೋಗಿದ್ರೆ ನಮಗೆ ಗಮನಕ್ಕೆ ಬರ್ತಿರ್ಲಿಲ್ಲ. ಆ ದಿನ ಪೇಶ್ವೆಗಳು 500 ಜನ ಯುದ್ಧ ಮಾಡುವಾಗ 24 ಜನ ಮರಣ ಹೊಂದುತ್ತಾರೆ. ಆ ಭೀಮಾ ಕೊರೆಗಾಂವ್ ಧ್ವಜಸ್ತಂಭ ಇದೆಯಲ್ಲ, ವಿಜಯ ಸ್ತಂಭದಿಂದ ಗಮನವನ್ನು ಸಲ್ಲಿಸಿ ಬರ್ತಾ ಇದ್ರು. ಅದರ ಮುಗಿತವಾಗಿ ನಾವೆಲ್ಲರೂ ಕೂಡ ಈ ದಿನ ಗಮನವನ್ನು ಸಲ್ಲಿಸ್ತಾ ಇದ್ದೀವಿ. ಕೊರೆಗಾಂವ್ ಭೀಮೋತ್ಸವವನ್ನು ಇವತ್ತು ಕಂಪ್ಲಿ ಭಾಗದಲ್ಲಿರ್ತಕ್ಕಂಥ ಅಂಬೇಡ್ಕರ್ ವೃತ್ತದಲ್ಲಿ ಸಮಾನ ಮನಸ್ಕರ ಪ್ರಗತಿಪರ ಸಂಘಟನೆ ಒಕ್ಕೂಟದಿಂದ ಮತ್ತು ಎಲ್ಲ ಸಮುದಾಯಗಳು ಬಂದಿರ್ತವೆ, ಮತ್ತು ಎಲ್ಲ ಸಂಘ ಸಂಸ್ಥೆ ಮತ್ತು ಎಲ್ಲ ಪಕ್ಷದವರು ಮತ್ತು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಅಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ಭಾಳ ಸಂತೋಷ. ಆದರೆ ಈ ಕಾರ್ಯಕ್ರಮದ ಉದ್ದೇಶ ಆಗಲೇ ಮರಿಯಪ್ಪನವರು ಹೇಳಿದಾಗೆ ನಾನು ನನಗೆ ತಿಳಿದಷ್ಟು ಮಟ್ಟಿಗೆ ಯಾಕೆ ಈ ಯುದ್ಧವನ್ನು ಮಾಡ್ಬೇಕಂದ್ರೆ, ಆ ಯುದ್ಧ ಮಾಡಿದವರು ಯಾರು ನಮ್ಮರೇ ದಲಿತರಂದ್ರೆ ಎಲ್ಲರೂ ಬಂದರು ಅಂತ ಹೇಳಿದ್ರು. ಆದರೆ ನಮ್ಮವ್ರನ್ನ ನಾವೇ 28,000 ಜನನ 500 ಜನ ನಾವು ಅವ್ರನ್ನ ಗೆದ್ದು ಅವ್ರನ್ನ ಎದೆಯನ್ನು ಸೀಳಿ ನಾವು ಗೆದ್ದಿರ್ತಕ್ಕಂಥ ದಿನ. ಯಾಕೆ ಇದನ್ನ 500 ಜನ ಏನು ಮಾಡಿದ್ರು ಒಪ್ಪಂದ ಅಂದರೆ, ಬ್ರಿಟಿಷರು ಯುದ್ಧದ ಪರ ಅಂದ್ರೆ ಬ್ರಿಟಿಷರು ಸೈನಿಕರು ಭಾಳ ಕಡಿಮೆ ಆಗಿರ್ತಾರೆ. ನಮ್ಮ ದೇಶದಾಗ ಈಗೇನು ನಮ್ಮನ್ನು ಸೇರ್ಲಾರ್ದವ್ರು ಇರ್ತಾರಲ್ಲ, ಅವ್ರು ತಗೋಗಿ ನಮ್ಮವ್ರು ಏನು ಹೇಳ್ತಾರೆ, ನಾವು ನಿಮ್ಮ ಮೇಲೆ ಯುದ್ಧ ಮಾಡೋದು ಸರಿಯಲ್ಲ, ಆದರೆ ನಾವೆಲ್ಲ ಭಾರತ ದೇಶದ ಒಂದೇ ಅಣ್ಣ ತಮ್ಮಳು, ನೀವು ನಮ್ಮನ್ನು ಕಡೆಗಣಿಸ್ತಾ ಇದ್ದೀವಿ, ನಮ್ಮಲ್ಲಿ ಒಳ್ಳೆ ಶಕ್ತಿ ಐತೆ, ನಾವು ನಿಮ್ಮ ಭಾಗ ಮಾಡಿ ಬ್ರಿಟಿಷರನ್ನ ಹೊಡೆಯೋಕ್ಕೆ ನಾವು ಒಪ್ಪಂದ ಮಾಡ್ಕೊಂಬನಂತ ನಿಮ್ಮಲ್ಲಿ ಬಂದೀವಿ. ಮತ್ತು ನೀವು ಅದಕ್ಕೆ ಆಸ್ಪದನೆ ಅಂದರೆ ನೀವು ಅನುಮತಿ ನೀಡಬೇಕಂದ್ರೆ ನೀವು ಏನೇ ಆದರೂ ಅನುಮತಿ ನೀಡೋದಲ್ಲ. ನೀವು ದಲಿತರು, ನೀವು ಮುಟ್ಟಿಸಿಕೊಳ್ಳಾರ್ದಂಥ ಅಸ್ಪೃಶ್ಯ ಜಾತಿ, ನಾವು ಸೋತ್ರ ಚಿಂತಲ್ಲ, ನೀವು ಯಾರಿಗಾದ್ರೂ ಸಪೋರ್ಟ್ ಕೊಡ್ರಿ,
ನಾವು ಮಾತ್ರ ನಿಮ್ಮ ಒಪ್ಪಂದಕ್ಕೆ ನಾವು ಅನುಮತಿ ನೀಡೋದಲ್ಲ ಅಂತ ಹೇಳಿ ನಮ್ಮದೇ ಆದಂಥ ಭಾರತ ದೇಶದ ನಮ್ಮ ಸೈನಿಕರಂದ್ರೆ ನಮ್ಮರೇ. ಅವಾಗ ಬ್ರಿಟಿಷರು ಏನು ಹೇಳ್ತಾರೆ, ನೀವು ನಮಗೆ ಬಂದರೆ ಸಹಾಯ ಮಾಡಿದ್ರೆ ನಮ್ಮ ಸೈನಿಕರು ಕಡಿಮೆ ಆಗಿದ್ದಾರೆ, ನಿಮ್ಮ ಮೇಲೆ ನಂಬಿಕೆ ಇದೆ, ನೀವು ನಮಗೆ ಯುದ್ಧವನ್ನು ಗೆದ್ದುಕೊಟ್ರೆ ನಿಮ್ಮ ಮಕ್ಕಳಿಗೆ ಶಾಲೆ, ಮಕ್ಕಳಿಗೆ ಒಂದು ವಿದ್ಯಾದಾನ ಮಾಡೋಕ್ಕೆ ಶಾಲೆಗಳು ಕಟ್ಟಿಕೊಡ್ತೀವಿ, ಮತ್ತು ನಿಮ್ಮ ಮೇಲಿದಾಗ ಲೈಟ್ಗಳು ಹಾಕ್ತೀವಿ, ನಿಮ್ಮ ಮೇಲಿದಾಗ ಕರೆಂಟ್ ಹಾಕ್ತೀವಿ, ನಿಮ್ಮ ಮೇಲಿದಾಗ ಚರಂಡಿ ಮಾಡ್ತೀವಿ, ನಿಮ್ಮ ಮೇಲಿದಾಗ ಮನೆಗಳು ಕಟ್ಟಿಕೊಡ್ತೀವಿ, ನಿಮ್ಮನ್ನು ನಮ್ಮದರಲ್ಲಿ ಸೈನಿಕರಾಗಿ ಸಮಾನತೆಯಿಂದ ಕಾಣ್ತೀವಿ. ಹಂಗಾಗಿ ನೀವು ನಮ್ಮಲ್ಲಿ ಬಂದು ನಮ್ಮ ಯುದ್ಧವನ್ನು ನೀವು ಜಯಗಳಿಸ್ಕೊಟ್ರೆ ಸಾಯವರೆಗೂ ನೀವು ನಮ್ಮಲ್ಲಿ ಒಪ್ಪಂದ ಮಾಡಿಕೊಂಡ್ಮೇಲೆ ಎಲ್ಲವನ್ನು ಅಗ್ರಿಮೆಂಟ್ ಮಾಡಿಕೊಂಡು ಅವತ್ತು 500 ಮಂದಿ ದಲಿತರು ಕೈಯಲ್ಲಿ ಯಾವುದೇ ಆಯುಧ ಇಲ್ಲದಂಗೆ 28,000 ಜನನ್ನ ಅವರು 12 ತಾಸು ಒಳಗಾಗಿ ಸಂಪೂರ್ಣ ನಾಶ ಮಾಡ್ತಾರೆ. ಅವತ್ತಿನಿಂದ ನಮಗೆ ಇವತ್ತು ಶಾಲೆ ಬಂತು, ಕರೆಂಟ್ ಬಂತು, ಲೈಟ್ ಬಂತು, ಚರಂಡಿ ಬಂತು, ನಮ್ಮ ಮನೆಗಳು ಕಟ್ಟಿಕೊಟ್ರು, ನಮ್ಮನ್ನು ಸೈನಿಕರಾಗಿ ಬ್ರಿಟಿಷರೊಳಗೆ ತಗೊಂಡ್ರು. ಅವತ್ತಿನಿಂದಲೇ ಇಲ್ಲಿ ದಲಿತರನ್ನು ಎಲ್ಲ ಸಮಾಜರಿಗೆ ಅವತ್ತು ಅನುಕೂಲ ಮಾಡಿಕೊಟ್ರು. ನಮಗಾಗಿ ಆರೋಗ್ಯ ಆಸ್ಪತ್ರೆಗಳನ್ನು ಕಟ್ಟಿಕೊಟ್ರು. ಆ ಸವಲತ್ತಿನಿಂದ ಇವತ್ತು ಕೋಟ್ಯಾಂತರ ದಲಿತರು ಇವತ್ತು ಏನನ್ನ ವಿದ್ಯೆ ಕಲಿತು, ಅದಕ್ಕಾಗಲೇ ಅಂಬೇಡ್ಕರ್ ಇವತ್ತು ಜನವರಿ 1 ಅಲ್ಲಿ 26 ಮಂದಿ ಯೋಧರು ತೀರ್ಕೊಂಡ್ರಲ್ಲ, ಅವ್ರಿಗಾಗಲೇ ನಾನು ವಿಜಯೋತ್ಸವ ಮಾಡ್ಬೇಕಂತೇಳಿ ಆ ಸ್ತಂಭಗಳು ಸ್ಥಾಪನೆ ಮಾಡಿ ಪ್ರತಿ ವರ್ಷ ಜನವರಿ 1 ಕೊರೆಗಾಂವ್ ಭೀಮೋತ್ಸವ ಅಂತೇಳಿ ಆ ಕಾರ್ಯಕ್ರಮವನ್ನು ಮಾಡ್ತಾನೆ. ಅಂಥ ಕಾರ್ಯಕ್ರಮ ಮಾಡಿದಂಥ ಮಾನ್ಯತೆಗಳು 5 ಮಂದಿ ಜೀವದಾನ ಅಂಗಿಲ್ದಂಗೆ ಕೊಲ್ಲಿದ್ರು. ಇವತ್ತು ಕೇವಲ ಅಂಬೇಡ್ಕರ್ ಸರ್ಕಲಲ್ಲಿ ಅಂಥ ಕಾರ್ಯಕ್ರಮ ಮಾಡೋಕೆ ನಮ್ಮ ದಲಿತರು ಬಂದಿಲ್ಲ ಅಂತ ನನಗೆ ನಾಚಿಕೆಡಾಕತ್ತೆ. ದಯಮಾಡಿ ಕೈ ಮುಗಿದಾಗಲಿ ಈ ಸರ್ಕಲ್ ಪ್ರತಿ ವರ್ಷ ನಾವು ಯಾರಾದರೂ ಬಂದು ಮಾಡ್ಬೋದು. ಇದು ಯಾರಪ್ಪನ ಗೊತ್ತಲ್ಲ, ಎಲ್ಲರೂ ಬಂದು ಅವ್ರವ್ರ ಸಮಾಜದ ಬ್ಯಾನರ್ ಹಾಕಿ, ಸಂಘಟನೆಯ ಬ್ಯಾನರ್ ಹಾಕಿ ಅವ್ರ ಕಾರ್ಯಕ್ರಮ ಮಾಡಿಕೊಂಡು ಹೋಗ್ಬೇಕಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ತೀನಿ. ಇಲ್ಲಿ ಬಂದಿರ್ತಕ್ಕ ಎಲ್ಲರಿಗೂ ಕೂಡ ಜೈ ಭೀಮ್ ವಂದನೆಗಳು ನಡೆಸುತ್ತಾ, ಹಾಗೆ ನಮ್ಮ ಎದುರುಗಡೆ ಕೊರೆಗಾಂವ್ ಮಹಾತ್ಮ ಜನ 28,000 ಸೈನಿಕರನ್ನು ಎದೆ ಸೀಳಿ ಅವರು ಇವತ್ತು ಈ ಅಸ್ಪೃಶ್ಯರಿಗೆ ಒಂದು ಸಮಾನತೆಯನ್ನು ಕಳೆದುಕೊಟ್ಟಿರ್ತಕ್ಕಂಥ ಮಹಾ ದಿನ ಅಂತ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಮಾತಾಡೋಕ್ಕೆ ಅವಕಾಶ ಇದೆ. ಕೊರೆಗಾಂವ್ ವಿಜಯೋತ್ಸವದ ಬಗ್ಗೆ ಮಾತಾಡಬೇಕಂತಂದರೆ ನಮ್ಮ ಎಸ್ ದಲಿತರಿಗೆ ಹೊಸ ವರ್ಷ ಆಚರಣೆ ಸಂಭ್ರಮವಲ್ಲ ಇದು. ನಮಗೆ ದಲಿತರಿಗೆ ಬಂದಂಥ ಭೀಮಾ ಕೊರೆಗಾಂವ್ ಅಂತಂದರೆ 28,000 ಸೈನಿಕರನ್ನ ಮಾತಿ ಉದ್ದೇಶಗಳನ್ನು 500 ಜನ ನಮ್ಮ ಸೈನಿಕರು ಹೊಡೆದಾಕಿದ್ರು. ಯಾಕೆ ಹೊಡೆದಾಕಿದ್ರು? ಎಲ್ಲಿ ಬೇಕಾದ್ರೆ ಅಸ್ಪೃಶ್ಯತೆ ಐತೆ ಅಂತೇಳಿ ಅವರಿಗೆ ಮಾನಸಿಕ ಕಿರುಕುಳಾಗಿ ಅಸ್ಪೃಶ್ಯತೆ ಐತೆ ಅಂತೇಳಿ ಇದು ಮಾಡಿ ಅವ್ರಿಗೆ ಯಾವತ್ತಿಗೆ ನಾವು ಒಂದೇ ರೀತಿ ಒಂದೇ ರಕ್ತ ಅಂತೇಳಿ ಜಾತಿ ತಾರತಮ್ಯ ಮಾಡಲಾರೆ ನಮಗೆ ಅವರು ಹೋರಾಟ ಮಾಡಿ ಇದು ಮಾಡಿ ಕೊಟ್ಟರು. ಇದೇ ಸ್ವತಂತ್ರದಂಗೆ ನಮಗೆ ಅದನ್ನು ನಾವು ಯಾಕೆ ಹೋಗ್ತೀವಿ? ಹೊಸ ವರ್ಷ ಆ ಪೈ ಅಂತ ಮಾಡ್ತಿದ್ದು ತಪ್ಪು. ನಮಗೆ ವರ್ಷ ಅಂತಂದರೆ ಭೀಮಾ ಕೊರೆಗಾಂವ್ ಅಂತಂದರೆ ವರ್ಷ ಒಂದೇ ತಾರೀಕು ನಾವು ಪ್ರತಿ ಸಾರಿ ಮಾಡಬೇಕು. ಇದು ನರೇಂದ್ರ ಇದು ಇದು ಪ್ರತಿಯೊಬ್ಬ ಸಂಘಟನೆ ಸಮಸ್ಯೆ ಇದೆ ಎಲ್ಲರೂ ಅಂತೇಳಿ ಎರಡು ಮಾತು ಎಲ್ಲ ಸೇರಿರ್ತಕ್ಕಂಥ ಎಲ್ಲ ಸಂಘ ಸಂಘಟನೆಗಳಿಗೂ ಮತ್ತು ಗಂಡ ವ್ಯಕ್ತಿಗಳಿಗೂ ಎಲ್ಲರಿಗೂ ಭೀಮಾ ವಂದನೆಗಳನ್ನು ಸಲ್ಲಿಸುತ್ತಾ ಈ ವಿಜಯೋತ್ಸವದ ಅಂಗವಾಗಿ ಇವತ್ತು ಮನೋಭಾವನೆ ಮತ್ತು ಅಂಬೇಡ್ಕರ್ ಮಾಡುವಂತೆ ಅವರಿಗೆ ಹೋರಾಟದ ಮನೋಭಾವನೆಯನ್ನು ಅಳವಡಿಸಿಕೊಂಡಿದ್ದು. ಅದೇ ರೀತಿಯಾಗಿ ಇವತ್ತು ಅದೇ 500 ಜನಗಳು ಮತ್ತು 28,000 ಜನರನ್ನು ಹೊಡೆದೋಡಿಸುವುದರ ಅಂಗವಾಗಿ ಈ ದಿನ ನಾವೆಲ್ಲರೂ ಸೇರಿ ಮತ್ತು ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಇಲ್ಲಿ ಎಲ್ಲರೂ ಸೇರಿ ಬಂದು ನಾವು ಮಾತಾಡ್ತಾ ಇದ್ದೀವಿ. ಇದನ್ನು ಸಾಮಾನ್ಯ ವಿಷಯವಲ್ಲ. 500 ಜನರು 28,000 ಜನರಿಗೆ ಹೊಡೆದೋಡಿಸಿದ್ದಾರೆ ಅಂದರೆ ಇದು ಸಾಮಾನ್ಯ ಮಾತವಲ್ಲ. ಇಡೀ ನಮ್ಮ ಭಾರತ ದೇಶದ ಮತ್ತು ಒಂದು ಭಾರತ ದೇಶಕ್ಕೆ ಒಂದು ಕೊಡುಗೆ ಕೊಟ್ಟಂತಾಗಿದೆ ಇದು. ಆದ್ದರಿಂದ ಈ ವಿಜಯೋತ್ಸವವನ್ನು ಪ್ರತಿ ವರ್ಷ ಕೂಡ ಎಲ್ಲರೂ ಸಂಘ ಸಂಸ್ಥೆಗಳು ಪ್ರತಿಯೊಂದು ಜನಾಂಗ ಜಾತಿ ಎಲ್ಲರೂ ಸೇರಿ ಇದನ್ನು ಆಚರಿಸಬೇಕಂತೇಳಿ ನಾನು ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್